ಇವತ್ತು ಎರಡು ವಿಚಾರಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಲಿಕ್ಕೆ ಗೋಷ್ಠಿಯನ್ನು ಕರೆದಿದ್ದೇನೆ. ಮೊದಲನೆಯದಾಗಿ 187 ಕೋಟಿ ರೂಪಾಯಿಗಳ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಆಪಾದನೆ ಬಂದ ತಕ್ಷಣ ಯಾವುದೇ ಕ್ರಮ ಕೈಗೊಳ್ಳದ ಸರ್ಕಾರ ಭಾರತೀಯ ಜನತಾ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಿದ್ದರಿಂದ ಆ ಕಾಲಘಟ್ಟದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆದಿತ್ತು. ದದ್ದಲ್ ಅವರು ನಿಗಮದ ಅಧ್ಯಕ್ಷರಿದ್ದರು. ಆವತ್ತೇ ಮಾಸ್ಟರ್ ಮೈಂಡ್ ನಾಗೇಂದ್ರ ಅವರು ಅಂತ ಕೂಡ ನಾವು ಹೇಳಿದ್ವಿ. SITಯನ್ನು ತರಾತುರಿಯಲ್ಲಿ ನೇಮಕ ಮಾಡಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಈಗ ಸದ್ಯ ಹೆಚ್ಚು ಕಡಿಮೆ ವರದಿಯೂ ಹತ್ರ ಬಂದಿದೆ. ಈಗ ವರದಿಯಲ್ಲಿ ನಾಗೇಂದ್ರ ಅವರಾಗಲಿ ದದ್ದಲ್ ಇಬ್ಬರು ಹೆಸರು ಇರಲಿಲ್ಲ. ಈಗ ಖಾತ್ರಿಯಾಗಿದೆ ಇಡಿ ಅವರು ನೇರವಾಗಿ ಮಾಸ್ಟರ್ ಮೈಂಡ್ ನಾಗೇಂದ್ರ ಅಂತ ಹೇಳಿದ್ದಾರೆ. ಎರಡನೇದು 21 ಕೋಟಿ ರೂಪಾಯಿಗಳನ್ನು ಬಳ್ಳಾರಿಯ MP ಚುನಾವಣೆಗೆ ಬಳಕೆ ಮಾಡಲಾಗಿದೆ ಹೇಳಿದ್ದಾರೆ. ಈಗ ಸರ್ಕಾರದ ಬಳಿ ಏನು ಉತ್ತರ ಇದೆ? ನಿಮ್ಮ SIT ಇದರಲ್ಲಿ FIR ಕೂಡ ಇವರ ಮೇಲೆ ಹಾಕಲಿಲ್ಲ, ಆ ಪ್ರಸ್ತಾಪ ಕೂಡ ಇವರ ಹೆಸರುಗಳು ಆಗಿರಲಿಲ್ಲ. ಈಗ ಸರ್ಕಾರ ಏನು ಹೇಳ್ತದೆ ಇದಕ್ಕೆ? ಅಂದಮೇಲೆ 187 ಕೋಟಿ ರೂಪಾಯಿ ಹಗರಣ ಬಂದಾಗ ಇದು ಸಾಮಾನ್ಯ ಹಗರಣ ಅಲ್ಲ. ನಾವು ಮೊದಲಿಂದ ನಾನು ಹೇಳ್ತಾ ಬರ್ತಾ ಇದ್ದೇನೆ, ಇದನ್ನು ಬಹಳ ಲಘುವಾಗಿ ಹಗುರವಾಗಿ ಸರ್ಕಾರ ತೆಗೆದುಕೊಳ್ತಾ ಇದೆ. ಇದು ನೇರವಾಗಿ ಸರ್ಕಾರದ ಹಣವನ್ನು ಖಾತೆಗಳಿಗೆ ಹಾಕಿ ನುಂಗಿದ ಹಗರಣ ಇದು. ಆದ್ದರಿಂದಾಗಿ ಯಾವುದೇ ಕಾರಣದಿಂದ ಪ್ರಜಾಪ್ರಭುತ್ವದ ಅಡಿ ಕೆಲಸ ಮಾಡ್ತಕ್ಕಂಥ ಒಂದು ಸರ್ಕಾರ, ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದನ್ನು ಹಗುರವಾಗಿ ತಗೊಳ್ಳಂಗಿಲ್ಲ. ನೇರವಾಗಿ ಈ ರೀತಿ ಆಪಾದನೆ ಬಂದಾಗ ರಾಜೀನಾಮೆ ಕೊಡಬೇಕು. ಸರ್ಕಾರ ಇದುವರೆಗೂ ಅದನ್ನು ತೀಕ್ಷ್ಣವಾಗಿ ತೆಗೆದುಕೊಂಡಿಲ್ಲ. ಯಾಕೆ? ಮುಖ್ಯಮಂತ್ರಿಗಳು ಈಗ ಏನು ಹೇಳ್ತಾರೆ? ಪಾಪ ಅವ್ರಿಗೆ ಕೇಸುಗಳು ಬಹಳ ಆಗಿಬಿಟ್ಟಿದೆ ಈಗ. ಅದರಿಂದಾಗಿ ಯಾವುದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕು, ಯಾವುದ್ರ ಬಗ್ಗೆ ತಗೊಳ್ಬಾರ್ದು ಅನ್ನೋ ಪರಿಸ್ಥಿತಿಗೆ ಪಾಪ ಅವ್ರು ಬಂದಂಗೆ ಕಾಣ್ತದೆ. ಆದರೆ ಇದು ಒಂದು ದೊಡ್ಡ ಹಗರಣ. ಇದು ಒಂದು ದೊಡ್ಡ ಹಗರಣ ಅಂತಂದರೆ 1,00,000 ಕೋಟಿ ಆಗಿರಬೇಕು ಅಂತಿಲ್ಲ. 1 ಕೋಟಿ ರೂಪಾಯಿಯನ್ನೂ ಕೂಡ ನೇರವಾಗಿ ನೀವು ಖಜಾನೆಯಿಂದ ಖಾತೆಗೆ ವರ್ಗಾಯಿಸ್ಕೊಂಡು ತಿಂದರೆ ಇದಕ್ಕಿಂತ ದೊಡ್ಡ ಅಪರಾಧ ಬೇರೆ ಇಲ್ಲ. ಆದ್ದರಿಂದ ಸರ್ಕಾರ ಇದನ್ನು ತೀವ್ರವಾಗಿ ಪರಿಗಣಿಸಬೇಕು. ಈಗ ತಪ್ಪಿತಸ್ಥರು ಎಲ್ಲರ ಮೇಲೂ ಕ್ರಮ ಆಗಬೇಕು. ದದ್ದಲ್ನ ನೀವು ಯಾಕೆ ಇನ್ನೂ ಇಟ್ಕೊಂಡು ಕೊಳ್ತಿದ್ದೀರಿ? ಒಂದು ಸಮಯ ನಾನೊಂದು ಮಾತು ಕೇಳ್ತೇನೆ, ನೀವು ಮಾಡಿದ SITಗೆ ಏನಾದರೂ 3 ಕಾಸಿನ ಬೆಲೆ ಇದೆಯಾ? ಯಾಕೆಂದರೆ ಇಡಿ ಅವರು ಈ ರೀತಿ ರಿಪೋರ್ಟ್ ಕೊಟ್ಟರೂ ಕೂಡ ನೀವು ಅವರ ಮೇಲೆ ಯಾವುದೇ ರಿಪೋರ್ಟ್ ಕೊಡೋದಿಲ್ಲ. ಅವರ ಹೆಸರುಗಳೇ ನಾಪತ್ತೆ ಇವೆ. ಅಂದರೆ ನೀವು ಯಾವುದೇ SIT ಇರ್ಬೋದು, ಯಾವುದೇ ಆಯೋಗ ರಚನೆ ಮಾಡಿದರೆ ಅಲ್ಲಿಗೆ ನೀವು ಕ್ಲೀನ್ ಚಿಟ್ ಕೊಡ್ರಿ ಅಂತ ಮಾತ್ರ ನೀವು ಮಾಡಿದಂಗೆ ಆಯಿತು. ಇದು ದೊಡ್ಡ ಹೋರಾಟ ಪ್ರಾರಂಭ ಆಗ್ತಾ ಇದೆ ನಮ್ಮದು. ಹೈಕಮಾಂಡ್ ಕೂಡ ನಮಗೆ ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ. ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ. ಯಾಕೆ ಅಂತಂದರೆ ನಾವು ಮೈಸೂರಿಗೆ ಹೊರಟಿದ್ದರಿಂದ ಮೂಡ ಸದ್ದಾಗೋಯ್ತು. ಆದ್ದರಿಂದ ಇದಕ್ಕೀಗ ಎರಡನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ. ಬಹುಶಃ ಇದನ್ನು ಮತ್ತಷ್ಟು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ. ಆದ್ದರಿಂದ ನಾವು ಕೂಡ ಹೈಕಮಾಂಡ್ನ ಅಪ್ಪಣೆ ಪಡಿಬೇಕು ಅಂತಿತ್ತು. ಅವರು ಕೂಡ ಒಪ್ಪಿದ್ದಾರೆ, ಮಾಡ್ಬೋದು. ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡ್ತಾರೆ. ಇಲ್ಲ ಅದೇ ಇಲ್ಲ, ಮೈಸೂರಿಗೆ ಮೂಡಾದ ಅಲ್ಲ. ಆದ್ದರಿಂದಾಗಿ ಆ ಭಾಗದಲ್ಲಿ ST ಸಮುದಾಯ ಹೆಚ್ಚಿಗೆ ಇರೋದು. ಆದ್ದರಿಂದ ಬಹುಶಃ ಅಲ್ಲೇ ಮಾಡ್ತೇವೆ.
ಯತ್ನಾಳ್ದು ಅಂತಲ್ಲ, ಬಿಜೆಪಿ ಎಲ್ಲ ಯಾವುದೇ ಮಾಡಿದ್ರು ಬಿಜೆಪಿ. ಬಿಜೆಪಿ ರೆಬಲ್ಸ್ ಅಲ್ಲ ಸರ್, ಹಾ? ಬಿಜೆಪಿ ರೆಬಲ್ಸ್ ಅಲ್ಲ. ಪ್ರಪೋಸಲ್ ಇಟ್ಟಿದ್ದು ಅವರೇ ಅಲ್ವಾ? ಯಾವ್ದು? ಬಳ್ಳಾರಿ ಪಾದಯಾತ್ರೆ ಮಾಡಬೇಕು, ನಿಮ್ಮ ಪಾದಯಾತ್ರೆ ಬೇರೆ ಆಗಿತ್ತು ಅಂತ. ನೋಡಿ, ಪ್ರಪೋಸಲ್ ಯಾರು ಬೇಕಾದ್ರೂ ಕೊಡ್ಬೋದು. ಪ್ರತಿ ಕಾರ್ಯಕರ್ತನಿಗೂ ನಮ್ಮ ಪಕ್ಷದಲ್ಲಿ ಬೆಲೆ ಇದೆ. ಪ್ರಪೋಸಲ್ ಯಾರು ಬೇಕಾದ್ರೂ ಕೊಡ್ಬೋದು.